ಗಾಯ್ಸ್, ಕುರುಕ್ಷೇತ್ರದಲ್ಲಿ ಮೋಸ್ಟ್ ಪವರ್ಫುಲ್ ಯೋಧ ಅಂದರೆ ಅರ್ಜುನ ಅಂತ ಎಲ್ರಿಗೂ ಗೊತ್ತಿದೆ. ಬಟ್ ಯಾರಿಗೂ ಗೊತ್ತಿರೋದೊಂದು ಸತ್ಯ ನಾನು ಹೇಳ್ತೀನಿ ಕೇಳಿ. ಅರ್ಜುನನಿಗಿಂತಲೂ, ಭೀಷ್ಮನಿಗಿಂತಲೂ, ಕರ್ಣನಿಗಿಂತಲೂ ಎಲ್ಲರಿಗಿಂತಲೂ ಬಲಶಾಲಿಯಾಗಿದ್ದ ಒಬ್ಬ ಯೋಧ ಇದ್ದ. ಅವನೇ ಬಾರ್ಬೇಕನ್. ಸರ್ಪ್ರೈಸ್ ಥಿಂಕ್ ಅಂದರೆ ವೇದವ್ಯಾಸ ಬರೆದಿರೋ ಮಹಾಭಾರತದಲ್ಲಿ ಬಾರ್ಬೇಕನ್ ಬಗ್ಗೆ ಬರದೇ ಇಲ್ಲ. ಗೈಸ್, ಲೆಟ್ಸ್ ಗೆಟ್ ಇನ್ ಸ್ಟೋರಿ. ಇವನು ಘಟೋತ್ಕಚ ಮತ್ತು ಮೌರ್ಯನ ಮಗ ಹಾಗೂ ಭೀಮ ಮತ್ತು ಹಿಡಿಂಬೆಯ ಮೊಮ್ಮಗನಾಗಿದ್ದ. ಬಾರ್ಬೇಕ ಏನಾದರೂ ಮನಸ್ಸು ಮಾಡಿದರೆ ಕುರುಕ್ಷೇತ್ರ ಯುದ್ಧ 15 ದಿನಗಳು ನಡೀತಾನೆ ಇರಲಿಲ್ಲ. ಯಾಕೆ ಗೊತ್ತಾ? ನಮ್ಮ ಕಳ್ಳ ಕೃಷ್ಣ ಇದ್ದಾನಲ್ಲ, ಹಾಗೆ ಆಗೋಕ್ಕೆ ಬಿಡಲೇ ಇಲ್ಲ. ಬಾರ್ಬೇಕನು ತಪಸ್ ಮಾಡಿ ದೇವಾನುದೇವತೆಗಳಿಂದ ವರ ಪಡಿತಾನೆ. ಆ ವರ ಏನಂದರೆ 3 ಬಿಲ್ಲು ಬಾಣ. ಆ 3 ಬಾಣದಿಂದಲೇ ಇಡೀ ವಿಶ್ವವನ್ನೇ ಸರ್ವನಾಶ ಮಾಡುವಷ್ಟು ಶಕ್ತಿ ಅವನಲ್ಲಿತ್ತು. ಸೊ ಹಾಗಾಗಿ ಎಲ್ಲರೂ ಅವನಿಗೆ ಹೆದರ್ತಿದ್ರು. ಸೊ ಕುರುಕ್ಷೇತ್ರ ಯುದ್ಧ ಸ್ಟಾರ್ಟ್ ಆಗುತ್ತೆ. ಸೊ ಆಗ ಕೃಷ್ಣನ ಗಮನಕ್ಕೆ ಬಾರ್ಬೇಕ ಬರುತ್ತಾನೆ. ಸೊ ಕೃಷ್ಣನ ಅವನನ್ನು ಬಳೆ ಕರೆದು ಅವನು ಶಕ್ತಿಯೆಲ್ಲ ಪರೀಕ್ಷೆ ಮಾಡಿದ ಮೇಲೆ ಗೊತ್ತಾಗುತ್ತೆ ಸ್ವತಃ ಕೃಷ್ಣನೇ ಅವನ ವಿರುದ್ಧ ಹೋರಾಡಿದರೆ ಗೆಲ್ಲಲು ಆಗುವುದಿಲ್ಲ ಅಂತ. ಅವನು ಯೋಚನೆ ಮಾಡಿದ, ಇವನು ಪಾಂಡವರಿಗೆ ಸಹಾಯ ಮಾಡುತ್ತಾನೆ ಅಂತ. ಆದರೆ ಅವನು ಕಥೆಯನ್ನು ಹೇಳಿದ ಮೇಲೆ ಕೃಷ್ಣನ ಯೋಚನೆಯೇ ಬೇರೆ ಆಯಿತು. ಬಾರ್ಬೇಕ ಅವನ ತಾಯಿಗೆ ಭಾಷೆಯನ್ನು ಕೊಟ್ಟಿರುತ್ತಾನೆ, ಅವನ ಶಕ್ತಿ ಯಾವಾಗಲೂ ಕಮ್ಮಿ ಬಲ ಇರೋರ ಕಡೆ ಇರುತ್ತೆ ಅಂತ. ಕೃಷ್ಣ ಪಾಂಡವರ ಕಡೆ ಇದ್ದ ಕಾರಣ ಬಾರ್ಬೇಕ ಕೃಷ್ಣನಿಗೆ ಹೇಳಿದ, ನೀನು ಪಾಂಡವರ ಜೊತೆ ಇದ್ದೀಯಾ ಅಂದರೆ ಪಾಂಡವರೇ ಬಲಿಷ್ಠ, ಹಾಗಾಗಿ ನಾನು ಕೌರವರಿಗೆ ಸಹಾಯ ಮಾಡುತ್ತೀನಿ ಅಂತ ನಗುತ್ತಾ ಕೃಷ್ಣನಿಗೆ ಹೇಳಿದ. ಇದನ್ನು ಕೇಳಿದ ಕೃಷ್ಣನಿಗೆ ಭಯ ಪ್ರಾರಂಭವಾಯಿತು. ಹಾಗಾಗಿ ಸಮಸ್ಯೆಯನ್ನು ಅಲ್ಲೇ ನಿವಾರಿಸಲು ನೋಡುತ್ತಾನೆ. ಹಾಗಾಗಿ ಕೃಷ್ಣ ಬಾರ್ಬೇಕನಿಂದ ಒಂದು ಭಾಷೆಯನ್ನು ತೆಗೆದುಕೊಳ್ಳುತ್ತಾನೆ. ಅವನಿಗೆ ಶಿರಸ್ಸನ್ನು ಕೊಡಲು ಹೇಳುತ್ತಾನೆ. ಸೊ ಬಾರ್ಬೇಕನು ಹಿಂದೆ ಮುಂದೆ ಒಂದು ಯೋಚನೆ ಮಾಡದೆ ಅವನ ಶಿರಸ್ಸನ್ನು ಕಿತ್ತು ಕೃಷ್ಣನ ಕೈಯಲ್ಲಿ ಕೊಡುತ್ತಾನೆ. ಸೊ ಹಾಗಾಗಿ ಯುದ್ಧ ಸಮಾಪ್ತಿ ಆಗುವ ತನಕನೂ ಬಾರ್ಬೇಕನ ಶಿರಸ್ಸು ಜೀವಂತವಾಗಿ ಇರುತ್ತೆ. ಅದನ್ನು ಒಂದು ಬೆಟ್ಟದ ಮೇಲೆ ಕೃಷ್ಣನು ಇರಿಸುತ್ತಾನೆ. ಸೊ ಯುದ್ಧ ಕೊನೆಗೊಳ್ಳುವ ತನಕನೂ ಅವನ ಶಿರಸ್ಸು ಜೀವಂತವಾಗಿಯೇ ಇತ್ತು. ಯುದ್ಧ ಎಲ್ಲ ಸಮಾಪ್ತಿ ಆದ ಮೇಲೆ ಶ್ರೀಕೃಷ್ಣನೇ ಹೋಗಿ ರೂಪಮತಿ ನದಿಯಲ್ಲಿ ವಿಸರ್ಜನೆ ಮಾಡುತ್ತಾನೆ ಅವನ ಶಿರಸ್ಸನ್ನು. ಇಂಥ ಕೆಲವೊಂದು ಕತೆ ವೇದವ್ಯಾಸ ಬರೆದ ಪುಸ್ತಕದಲ್ಲಿ ನಿಮಗೆ ಸಿಗುವುದಿಲ್ಲ. ಬಾರ್ಬೇಕನ ಬಾಣದ ಶಕ್ತಿ ಏನಂದರೆ ಅವನು ಬಿಟ್ಟಂಥ ಬಾಣ ಅವನ ಎನಿಮಿನ ಟ್ರೇಸ್ ಮಾಡ್ಕೊಂಡು ಹುಡುಕಿ ಅವನನ್ನು ಸಾಯಿಸುತ್ತೆ. ಬಾರ್ಬೇಕನು ಯಾವಾಗಲೂ ಕ್ಯಾರಿ ಮಾಡ್ತಿದ್ದು 3 ಬಾಣಗಳು ಮಾತ್ರ. ಅದೇ 3 ಬಾಣಗಳಿಂದ ಅವನು ಇಡೀ ವಿಶ್ವವನ್ನೇ ಸರ್ವನಾಶ ಮಾಡುವಂಥ ಶಕ್ತಿ ಅವನಲ್ಲಿತ್ತು. ಅದರಲ್ಲಿ ಮೊದಲನೇ ಬಾಣ ಎನಿಮೀಸ್ ಎಲ್ಲಿರ್ತಾರೆ ಅಂತೇಳಿ ಅದು ಮಾರ್ಕ್ ಮಾಡುತ್ತೆ. 2ನೇ ಬಾಣ ಬಾರ್ಬೇಕ ಯಾರನ್ನ ಸೇವ್ ಮಾಡ್ಬೇಕಂತಿರ್ತಾನೋ ಅದು ಹೋಗಿ ಅವ್ರನ್ನ ಮಾರ್ಕ್ ಮಾಡುತ್ತೆ. ಇನ್ನು ಕೊನೆಯ ಬಾಣ ಅದು ಅವನ ಎನಿಮಿಗಳನ್ನು ಹುಡುಕೊಂಡು ಹೋಗಿ ಅದು ಸಾಯಿಸುತ್ತೆ. ಬಾರ್ಬೇಕನ ಆಸೆಯಂತೆ ಕೃಷ್ಣನ ಅವನ ಶಿರಸ್ಸನ್ನು ಒಂದು ಬೆಟ್ಟದ ಮೇಲೆ ಇಟ್ಟು ಇಡೀ ಕುರುಕ್ಷೇತ್ರ ಯುದ್ಧ ಮುಗಿಯುವ ತನಕ ಅವನ ಶಿರಸ್ಸು ಜೀವಂತವಾಗಿ ಇರುತ್ತದೆ. ಜೀವಂತವಾಗಿರೋ ಹಾಗೆ ಕೃಷ್ಣನೇ ಮಾಡಿರುತ್ತಾನೆ. ಇವನ ಇರುವಿಕೆ ಸಾಕ್ಷಿ ಎಂದರೆ ರಾಜಸ್ಥಾನದ ಸಿಕರ್ ಜಿಲ್ಲೆಯಲ್ಲಿರೋ ಖಾಟು ಎಂಬ ಊರಲ್ಲಿ ಈಗಲೂ ಇವನನ್ನು ಪೂಜೆ ಮಾಡುತ್ತಾರೆ. ಅಲ್ಲಿ ಅವನು ಖಾಟು ಶ್ಯಾಮ್ ಎಂದು ಪ್ರಸಿದ್ಧಿಯಾಗಿದ್ದಾನೆ. ಸೊ ಇದು ಬಾರ್ಬೇಕನ ಕಥೆಯಾಗಿತ್ತು. ಇದು ಬಾರ್ಬೇಕನ ಕಥೆಯಾಗಿತ್ತು. ಸೊ ನಿಮಗೇನಾದರೂ ಈ ಥರ ಯಾರ ಬಗ್ಗೆ ಆದರೂ ತಿಳಿಬೇಕಂದ್ರೆ, ಸೊ ನಿಮ್ಗೆ ಗೊತ್ತಿಲ್ಲ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ರಿಸರ್ಚ್ ಮಾಡಿ ನಿಮಗೆ ಎಕ್ಸ್ಪ್ಲೈನ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು ಗಾಯ್ಸ್.